ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡುವುದೆನ್ನು ತಲೆ ನುಡಿಯ ನೀತಿಯ ದೊರೆಯೇ ಬಿಡು ಮನದ ಮೂರ್ಖತೆಯ ಧನುಜೇಶ ಜೀವನ ಅದು ಮುಂದಿನ ಜನಾಂಗಕ್ಕೆ ಆದರ್ಶದ ಪಾಠವಾಗಬೇಕೇ ಹೊರತು ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಮೂರ್ಖರ ಹಾಗಾಗಬಾರದು. ಹಾಗಾಗಿ ನಿನ್ನಲ್ಲಿ ಕೇಳಿಕೊಳ್ಳುವುದು ಹಿಡು ಮನದ ಮೂರ್ಖತೆಯ. ಅವಳನ್ನು ಕಾಮದ ಕಣ್ಣಿನಿಂದ ಕಾಣಬೇಡ, ಜ್ಞಾನದ ಕಣ್ಣಿನಿಂದ ಕಾಣು. ತ್ರೈ ಜಗದ ಒಡತಿಯಾದಂತಹ ಅವಳ ಚರಣಾರವಿಂದಗಳಿಗೆ ಬಡಮಡು, ಕರುಣಾಮೃತಕ್ಕೆ ಪಾತ್ರರಾಗು. ಹಾಗೆ ನೀನು ಮಾಡಿದ್ದೀ ಎಂದಾದಲ್ಲಿ ನೀನೇ ಕಟ್ಟಿ ಬೆಳೆಸಿದಂತಹ ಈ ಮಹಾ ಸಾಮ್ರಾಜ್ಯದ ಸ್ಥಾಯಿಯಾಗಿ ಉಳಿಯುತ್ತದೆ. ಜಡಲೆ ಸಂಭವನನ್ನು ಪ್ರಸಾದ ರೂಪವಾಗಿ ಮೆಟ್ಟಿಸಿ ಪಡೆದಂತಹ ವರವೆಲ್ಲವೂ ಸ್ಥಿರವಾಗಿ ಉಳಿಯುತ್ತದೆ. ಮತ್ತೊಮ್ಮೆ ನಿನ್ನ ಪಾದಕ್ಕೆ ಆಣತನಾಗಿ ಬೇಡಿಕೊಳ್ಳುವುದು ಅವಳ ಕೈ ಹಿಡಿಯುವ ಬದಲು ಕಾಲು ಏನಾಯ್ತು ಜಿಯಾ? ಹೆಣ್ಣೊಬ್ಬಳು ಹೊಗಳ್ತಾ ಇದ್ದಾಳೆ. ಸರಿ, ಕದಂಬವನದಲ್ಲಿ ಕಂಡು ದೇವಿಯ ಕೋಟಿ ರೈತರು ಹಿಂಬಾಲಿಸ್ತಾ ಇದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡೆ ನಾನು ಶರಾವಳಿಯನ್ನು ಧರಿಸಿದ್ದೇನೆ. ಹೋಗುವುದಕ್ಕೆ ರಥ ಸಿದ್ಧವಾಗಿ. ಇಷ್ಟೇ ಸಾಕೆ? ಸಾಕಾಗುವುದಿಲ್ಲ, ಪಲ್ಲಕ್ಕಿಯೂ ಬೇಕು. ಯಾಕೆ? ಒಲಿದು ಬಂದರೆ ಕರೆತರುವುದಕ್ಕಾಗಿ. ಮುನಿದು ನಿಂತರೆ ನನ್ನ ಹೆಣವಾದರೂ ಪಲ್ಲಕ್ಕಿಯಲ್ಲಿ ಬಂದೀತಲ್ಲ, ನಡೀತಾರೆ. ರೋಮಾಂಚನವಾಗುತ್ತಾ ಇದೆ. ಇದಂತಹ ಭಯಂಕರವಾದ ಕಾಡು. ಈ ಪ್ರಪಂಚದಲ್ಲಿರುವ ಕಾಡು ಮೇಡುಗಳನ್ನು ತಿಳಿಯದಿದ್ದವನೇನು ಈ ರಕ್ತಬೀಜನಲ್ಲ. ಆದರೆ ಇಂತಹ ಗುಂಡಾರಣ್ಯವನ್ನು
ನನ್ನ ಕನಸಿನಲ್ಲಿಯೂ ನಾನು ಎಣಿಸಿರಲಿಲ್ಲ. ಇದು ಕಾಡಲ್ಲ, ಚಕ್ರ ವ್ಯೂಹ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸರಿ ಸರಿ ಸರಿ, ಈ ಪ್ರಪಂಚದಲ್ಲಿ ಕಥಂಪವನ ಎನ್ನುವಂತಹ ಒಂದು ವನವಿದೆ ಎನ್ನುವುದನ್ನ ಹೇಳಿ ಕೇಳಿ ನಾವು ತಿಳಿದದ್ದೇ ವಿನಃ ಕಣ್ಣಾರೆ ಕಂಡವರು ಯಾರೂ ಇಲ್ಲ. ಇಲ್ಲಿಗೆ ಬರುವುದಕ್ಕೆ ಯಾರಿಗೂ ಸಾಧ್ಯವೂ ಇಲ್ಲ. ಇದು ದೇವಭೂಮಿಯಾಗಿದೆ. ಇಂತಹ ಕ್ಷೇತ್ರಕ್ಕೆ ಮನೋವೇಗದ ಬಲವು ಇದ್ದ ಕಾರಣ ಚಂಡಮುಂಡರು ಕಾಲೂರಿದು. ಅವರ ಆಗಮನವೇ ದಾನವರಾದ ನಮ್ಮೆಲ್ಲರ ಆಗಮನಕ್ಕೆ ದಾರಿ ದೊರೆಯಿತು. ಹಾಗೆಂದು ಆಗಮನಕ್ಕೆ ದಾರಿ ದೊರೆತದ್ದೇ ವಿನಃ ನಿರ್ಗಮನಕ್ಕೆ ದಾರಿ ದೊರೆಯಲಿಲ್ಲ. ಏನೋ ದೇವಿಯ ಸಂಕಲ್ಪದಂತೆ ಸುಗ್ರೀವನೊಬ್ಬ ಹಿಂದೆ ಹೋಗಿದ್ದಾನೆ. ಅಂತಹ ಈ ಗುಂಡಾರಣ್ಯದಲ್ಲಿ ಹೆಣ್ಣೊಬ್ಬಳು ಇದ್ದಾಳೆ ಎನ್ನುವುದನ್ನು ನಂಬುವುದು ಕಷ್ಟ ಸಾಧ್ಯವಾಗಿತ್ತು. ರಾಜ್ಯನಾದಂತಹ ಸುಗ್ರೀವ ಪ್ರತ್ಯಕ್ಷವಾಗಿ ಕಂಡ ಮೇಲೆ ನಂಬುವುದು ಅನಿವಾರ್ಯವಾಯಿತು. ಅಂತ ಹೆಣ್ಣನ್ನ ಕಾಣುವುದಕ್ಕೆ ಬಂದಿದ್ದಾನೆ ನಾನು. ಆಶ್ಚರ್ಯ ಆಶ್ಚರ್ಯ ಆಶ್ಚರ್ಯ. ನಡು ಮಧ್ಯಾಹ್ನವಾದರೂ ಸೂರ್ಯರಶ್ಮಿ ಈ ಪ್ರದೇಶವನ್ನು ಸೋಂಕುವುದಿಲ್ಲವಂತೆ. ಅಂತಹ ಕತ್ತಲ ಆವೃತವಾದಂತಹ ಈ ಪ್ರದೇಶ ಇಂದು ರಕ್ತತೇಜದಿಂದ ವಿಕಸಿತಗೊಂಡಿದೆ. ಬೀಸುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಘ್ರಾಣಿಸಿದಾಗ ಮೈಮನ ಪುಳಕಗೊಳ್ಳುತ್ತಾ ಇದೆ. ವನವನಿತೆ ವಾಸಂತಿಕೆಯಾಗಿ ರಮಿಸ್ತಾ ಇದ್ದಾಳೆ. ಒಂದೆಡೆಯಲ್ಲಿ ಹಾವು ಮುಂಗುಸಿನ ಜೊತೆಯಾಟ, ಮತ್ತೊಂದೆಡೆಯಲ್ಲಿ ಕಾಗೆ ಕೋಗಿಲೆಗಳು ಒಂದೇ ಗೂಡಿಂದ ಹಾರಿ ಹೋಗ್ತಾ ಇದ್ದಾವೆ. ಹಾಗಿದ್ರೆ ಇಲ್ಲಿ ಸತ್ಶಕ್ತಿ ನೆಲೆಯಾಗಿದೆ ಎನ್ನುವುದೇ ಸತ್ಯ. ಇದುವೇ ದೇವಿ ಮಹಾತ್ಮೆ. ಅರ್ಥ ಆಯ್ತು ನಮಗೆ. ಓ ಆಯಣೆಯಿಂದ ಸಂಗೀತ ಲಹರಿಯನ್ನು ಹರಿದು ಬರ್ತಾ ಇದೆ. ಕಾಲಿರಜನು ನೋಡಿದನು ಕಾಲಿರಕ್ತ ಬೀಜನು ಕುಳಿತ ಶಿವಜನು ನೋಡಿದನು ಗಾಢ ಗರ್ವದಿ ಕುಳಿತ ಶಿವಜನು ನೋಡಿದನು ಪಾಡಿದನು ತನ್ನೊಳಗೆ ಇವಳನ್ನು ತಿಳಿಯದಿನಿತಾಯಿತೆ. ಇವಳನ್ನು ತಿಳಿಯದೆ ಇನಿತಾಯಿತೆ. ಮಾಡಲು ನೇನ ಕಟ ಅಕಟ ಅಕಟ ಶುಂಭನ ಗೈದು ಮುದಿಗೆ ಮಾಡನೆ ನಕಟ ಶುಂಭನ ಕೂಡೆ ಭಾಷೆಯಗೈದು ಬಂದಿಗೆ ಕೇಡು ಇವಳ್ಯೋ ಬದ್ಧ ಕೇಡು ಇವಳ್ಯೋ ಬದ್ಧವಾದರು ಮಾತನಾಡಿಸುವೆ ಮಾತನಾಡಿಸುವೆ ಎನ್ನುತ್ತನು ಪಾಡಿದನು ಕಲಿರಕ್ತ ಬೀಜ ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮಸ್ತಸ್ಯೈ ನಮೋ ನಮಃ ನಮೋ ನಮಃ ನಮೋ ನಮಃ
ಜಯ 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 ಜಗದಂಬಾ ಜಯ ಜಯ ಜಗದಂಬ ಜಯ 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 ಜಗಜ್ಜನನಿಯನ್ನೇ ಕಂಡನಲ್ಲ ಅಂತ ಸ್ಪಷ್ಟವಾಗಿ ಅರ್ಥವಾಯಿತು. ಇವಳನ್ನು ಕಾಣ್ತಾ ಇದ್ದಂತೆ ನನ್ನ ಕರದಲ್ಲಿದ್ದಂತಹ ಕಠಾರಿ ಒಮ್ಮೆಲೆ ಸರಿಗೆ ಉರುಳಿ ಬಿತ್ತು. ಇದರ ಅರ್ಥ ಏನು? ತಾಯಿಯನ್ನು ಕಾಣುವುದಕ್ಕೆ ಹೋಗುವಾಗ ಕಠಾರಿ ಅವಶ್ಯಕತೆ ಉಂಟೆ ಇಲ್ಲ ಎನ್ನುವುದಕ್ಕೆ ಇದುವೇ ಸೂಚ್ಯ ಅಲ್ಲವೇ? ತಾಯಿಯನ್ನು ಕಾಣ್ತಾ ಇದ್ದಂತೆ ಒಮ್ಮಿನೊಮ್ಮೆಲೆ ಮೂರ್ಛಿತರಾಗಿ ಹೋದೆ. ಹೆತ್ತವ್ವೇ ಮಗನ ಏಳು ಕಂದ ಅಂತ ಎಬ್ಬಿಸಿದ ಹಾಗಾಯಿತು. ಎದ್ದು ಕಣ್ತರೆದು ನೋಡ್ತೇನೆ, ಹೆತ್ತವ್ವೇ ಅಲ್ಲ, ಜಗದ ಹೆತ್ತವೇ ಜಗಜ್ಜನನಿ. ಹಾಗಾಗಿಯೇ ನೋಡಿದೆ 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 ನೋಡಿದನು ಕಲಿರಕ್ತ ಬೀಜ. ಇದರ ಅರ್ಥ ಏನು? ನನ್ನಲ್ಲಿ ಕಲಿತನ ಉಂಟು, ಸಾಮರ್ಥ್ಯ ಅಧಿಕವಾಗಿದೆ ಎನ್ನುವುದೇ? ಖಂಡಿತವಾಗಿಯೂ ಅಲ್ಲ. ಇದನ್ನೆಲ್ಲ ನೋಡಿ ನೀನು ಕಲಿರಕ್ತ ಬೀಜ, ನೀನು ಕಲಿತದ್ದು ಕಡಿಮೆಯಾಯಿತು, ಇನ್ನು ಕಲಿಯುವುದಕ್ಕಿದೆ, ತಿಳಿಯುವುದಕ್ಕಿದೆ ಎನ್ನುವುದನ್ನು ತಾಯಿಯೇ ಸೂಚಿಸಿದ ಹಾಗುಂಟು. ಇವಳನ್ನು ನೋಡಿ ಹೋದಂತಹ ಚಂಡಮುಂಡರು ಬಂದು ಸಿಂಹನಲ್ಲಿ ಹೇಳಿದ್ದು ಏನು? ಇವಳು ಸರ್ವಾಭರಣ ಭೂಷಿತೆ. ಅದು ಅಹುದಾದರೂ ನನ್ನ ಕಣ್ಣಿಗೆ ಇವಳು ಗೋಚರಳಾದದ್ದು ಹೇಗೆ? ಸರ್ವಾಭರಣ ಭೂಷಿತೆ ಅಂತ. ಹೌದಪ್ಪ, ಇವಳ ಕಣ್ಣಿನಲ್ಲಿ ಏಕಾದಶ ಪುತ್ರರು, ದ್ವಾದಶಾದಿತ್ಯರು, ಮನುಮುನಿಗಳು, ಋಷಿಗಳು, ಮುಕ್ಕೋಟಿ ಸುರರು ಎಲ್ಲರೂ ಐಕ್ಯಗೊಂಡಿದ್ದಾರೆ. ಅಂದರೆ ಏನರ್ಥ? ಇವಳು ಬ್ರಹ್ಮಾಂಡೋದರ ಬರಿತೆ ಎನ್ನುವುದೇ ಸತ್ಯ. ನಭೋ ಮಂಡಲದಿಂದ ಇಳಿಯಬಿಟ್ಟಂತಹ ಸರಳುದಿಯಾಲೆ ತೂಗುತ್ತಾ ಇದ್ದಾಳೆ. ಒಮ್ಮೆ ಮೇಲೆ ಹೋಗ್ತಾಳೆ, ಮತ್ತೊಮ್ಮೆ ಕೆಳಕ್ಕೆ ಇಳಿತಾಳೆ. ಇದರ ಅರ್ಥ ಏನು? ಅತಿಯಾದಂತಹ ಉನ್ನತಿ ಅದು ಪತನ ಹೇತು. ಇದು ನಮ್ಮಡೆಯ ಶುಂಭನಿಗೆ ಸರಿಯಾಗಿ ಒಪ್ಪುತ್ತದೆ. ಮೂರು ಲೋಕದ ಬೀಸು ಎನ್ನುವ ಅಹಂಕಾರದಿಂದ ಮೆರೆದಾಡಿದ. ಹಾಗಾಗಿ ಇವಳನ್ನು ಬಯಸಿ ನಮ್ಮಡೆಯ ಶುಂಭ ಕೆಟ್ಟು ಹೋದನಲ್ಲ. ಇಲ್ಲ, ತಾನಾಗಿ ಕೆಡುವ ಹುಂಬ ನಮ್ಮಡೆಯ ಶುಂಭನಲ್ಲ. ಹಾಗಿದ್ರೆ ಈ ರೀತಿಯ ನಿರ್ಧಾರಕ್ಕೆ ಯಾಕೆ ಬಂದವಳು ಜಗಜ್ಜನನಿ ಅಂತ ಅವನಿಗೂ ತಿಳಿದಿರಬೇಕು. ಹಾಗಾಗಿಯೇ ಇವಳಿಂದ ಮೋಕ್ಷವನ್ನು ಕಡಿಯುವರೆ ಇದೊಂದು ಮಾರ್ಗ ಎಂದು ಭಾವಿಸಿ ಈ ರೀತಿಯ ನಿರ್ಧಾರಕ್ಕೆ ಬಂದ. ಅದೇ ಕಾರಣಕ್ಕಾಗಿ ನಮ್ಮವರನ್ನು ಕಳುಹಿಸಿಕೊಟ್ಟ. ಇವಾಗ ಈ ರಕ್ತ ಬೀಜದ ಸರದಿ ಮಾಡಲು ಇನ್ನೇನು ಅಕಟ. ಕೂಡೆ ಭಾಷೆಯವರೆಗೂ ಬಂದಿದೆ. ಇವಳನ್ನು ಎಳೆ ತರ್ತೇನೆ ಹಾಗೆಂದು ಇವಳ ಮುಡಿಗೆ ಕೈ ದೌಷ್ಟ್ಯತೆ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ನಡೆಸಿದೆವು ಎಂದಾದರೆ ನಮ್ಮ ರಕ್ಕಸಾನ್ವಯ ಅಳಿತದೆ. ಅಳೆಯಬಾರದು, ಉಳಿಬೇಕು ಅಂತಿದ್ರೆ ಭಕ್ತಿಯೇ ಪ್ರಧಾನ. ಭಕ್ತಿಗೆ ಉಳಿತಾಳಂತೆ ತಾಯಿ, ಭಕ್ತಿಗೆ ಉಳಿತಾಳಂತೆ ಮತ್ತೆ ಉಂಟಲ್ಲ ಅಂತರಂಗದಲ್ಲಿ ಭಕ್ತಿ. ಅದರ ಮಹಾತ್ಮದ ಪುಟವನ್ನು ತೆರೆದು ಮಾತಾಡಿಸ್ತೇವೆ. ನೀನೇ ನನಗೆ, ನೀನೇ ನನಗೆ ಅಮ್ಮ. ನೀನೇ ನನಗೆ, ನೀನೇ ನನಗೆ
ಶುಂಭದಾನವ ಬಯಸಿದರೆ ಶುಂಭದಾನವ ಬಯಸಿದರೆ ಸಾನುರಗದಿ ವರಿಸದೆ ಶೌರ್ಯದಿರುದರೆ ಸಾನುರಗದಿ ವರಿಸದೆ ಶೌರ್ಯ ಚೂಡಿಯ ಬಯಸಿದರೆ ಅಪ್ಪ ನೀನೇ ನಿರಗೆ ಜಯ ಜಯ ಜಗದಂಬಿಕೆ ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ या देवी सर्वभूतेषु मातृरूपेण संस्थिता नमस्तस्यै 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 नमो नमः नमस्तस्यै 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 नमो नमः नमस्तस्यै नमस्तस्यै नमो नमः जय जय ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ಜಯ 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 ಅಮ್ಮ ಇದೋ ನಿನ್ನ ಅಡಿದಾವರಗಳಿಗೆ ಶುಂಭನ ಮಾತನಾದಂತಹ ರಕ್ತ ಬೀಜವನ್ನಿಸ್ತಾ ಇದ್ದಾರಮ್ಮ ತಾಯೇ ನಿನ್ನನ್ನು ಕಾಣಬೇಕು ಎಂದು ಆತುರದಲ್ಲಿ ಬಂದೆ ಕಾಣುವುದೇನಮ್ಮ ಪೂರ್ಣ ಚಂದ್ರನಲ್ಲಾದರೂ ಕಲೆ ಎನ್ನುವ ಕೊರತೆಯನ್ನು ಕಾಣಬಹುದಂತೆ ನಿನ್ನ ಮುಖದಲ್ಲಿ ಎಳ್ಳಿನಿತು ಕಲೆಯ ಕೊರತೆ ಇಲ್ಲವಮ್ಮ ನಿರಗ್ನ ಶುಭ್ರವಾದ ನಿರ್ಮಲಾಕಾಶದಂತೆ ಗೋಚರವಾಗುತ್ತಾ ಇದೆ ನಿನ್ನ ವಚನ ಹಾಯೇ ಬ್ರಹ್ಮನ ಸೃಷ್ಟಿಯಲ್ಲಿ ಇನಿತಾದರೂ ಕೊರತೆ ಇರ್ತದೆ ನಿನ್ನಲ್ಲಿ ಎಳ್ಳಿನಿತು ಕೊರತೆ ಇಲ್ಲ ಯಾಕೆ ನೀನು ಬ್ರಹ್ಮನನ್ನೇ ಸೃಷ್ಟಿಸಿದವಳು ಇನ್ನು ಕೊರತೆಯಲ್ಲಿಂದ ಬರುವುದಕ್ಕೆ ಸಾಧ್ಯ ನಿನ್ನ ಮುಖ ಎನ್ನುವುದು ಅರಳಿದ ಕುಸುಮದ ಹಾಗೆ ಅರಳಿದ ಕುಸುಮದಲ್ಲಿ ಎರಡು ಗತಿಗಳಿರ್ತದೆ ಒಂದು ನಾಡಿನಲ್ಲಿ ಅರಳುವುದು ಮತ್ತೊಂದು ಕಾಡಿನಲ್ಲಿ ಅರಳುವುದು ನಾಡಿನಲ್ಲಿ ಅರಳಿದ ಪುಷ್ಪ ಏನಾಗುತ್ತದೆ ದೇವರನ್ನು ಶೃಂಗಾರ ಮಾಡುತ್ತದೆ ಮುತ್ತೈದೆಯರ ಸಿರಿಮುಡಿಯನ್ನು ಅಲಂಕರಿಸುತ್ತದೆ ಅದೇ ಕಾರಣದಲ್ಲಿ ಹುಟ್ಟಿದ ಹೂವು ಯಾರ ಕಣ್ಣಿಗೂ ಬೀಳದೆ ನಶಿಸಿ ಹೋಗುತ್ತದಮ್ಮ ಅಂತಹ ಕಾರಣದಲ್ಲಿ ಹುಟ್ಟಿದ ಹೂವಿನಂತಾಗಬಾರದು ನಿನ್ನ ಬದುಕು ಎನ್ನುವ ಕಾರಣಕ್ಕಾಗಿ ನಮ್ಮೊಡೆಯ ಶುಂಭ ನಿನ್ನನ್ನು ಬಯಸಿದ ನಲ್ಲೆಯಾಗಿ ಬರಬೇಕು ಅಂತ ಸುಗ್ರೀವನಲ್ಲಿ ಹೇಳಿ ಕಳುಹಿಸಿದಾಗ ನೀನು ಒಳ್ಳೆ ಎಂದೆಯಂತೆ ಯಾಕಮ್ಮ ನಮ್ಮೊಡೆಯ